ಆ ಕಡೆಯಿಂದ ಗಾಡಿ ಬಂತು ಅಂದ್ರೆ ಇಲ್ಲಿ ಆಕ್ಸಿಡೆಂಟ್ಗಳು ಆಗ್ತವೆ ಜಾಸ್ತಿ. ಆವಾಗ ಆಲ್ರೆಡಿ ನಿನ್ನ 2 ಆಕ್ಸಿಡೆಂಟ್ ಆಗವ. ಗಾಡಿ ತಿರುಗಿಸ್ತು ಅಂದ್ರೆ ಪಿಡ್ಡಾಗಿ ಬೀಳ್ತಾ ಇರ್ತಾರೆ. ಏನೇನು ಯಾವುದು ಕ್ಲೀನಿಂಗ್ ಮಾಡಲ್ಲ, ಬರ್ತಾರೆ ಅವ್ರ ಸೇಫ್ಟಿ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನ ಓಡಾಡ್ತವ್ರೆ. ಆಮೇಲೆ ಈ ಮಧ್ಯೆ ಹಳ್ಳ ಮಾಡಿಟ್ರೆ ಯಾರಾದ್ರು ಬಿದ್ದರೆ ಏನು ಮಾಡೋದು? ಇಲ್ಲಿ 3-4 ಆಕ್ಸಿಡೆಂಟ್ ಆಯಿತು, ಯಾರು ಕೇಳೋರು ಯಾರು? ಇನ್ನು ಅಲ್ಲೇನೋ ಪೈಪ್ ಹೋಗಿದೆ ಅಂತ ತೆಗ್ದಿದ್ದಾರೆ, ಮುಚ್ಚಿದ್ದಾರೆ, ಹೋಗಿದ್ದಾರೆ. ಗಾಡಿಗಳು ಒಂದು ಹೋಗಂಗಿಲ್ಲ, ಮನುಷ್ಯರು ಓಡಾಡಂಗಿಲ್ಲ. ಮಾಡಿದ ಸರಿ ಮಾಡಲಿ, ಅದನ್ನು ಮುಚ್ಚಬೇಕಾ ಬೇಡ ತಾನೆ? ಆ ಹೋಲಿ 1 ದಿನ 2 ದಿನ, ಇದು ತಿಂಗಳಾನಾಯಿತು. ಈ ಏರಿಯಾ ವಿಜಯನಗರಕ್ಕೆ ಯಾರೂ ಕೇಳೋರಿಲ್ಲ, ಹೇಳೋರಿಲ್ಲ. ಬೀದಿಲಿ ನೋಡಿದ್ರೆ ಕಸ, ಬೀದಿ ಲೈಟು ಒಂದೇ ಒಂದು ಬೀದಿ ಲೈಟ್ ಇಲ್ಲ. ಬೂಟಗಳಲ್ಲಿ ನೋಡಿ ತೆಗೆದು ಹಾಗೆ ಬಿಡ್ತಾರೆ. ಅವ್ರಿಗೆ ಯಾರು ಲೇಬರ್ ಕೂಡ ಸರಿಯಾಗಿ ಕೊಡ್ತಾ ಇಲ್ವಂತೆ. ಅವ್ರು ಕೊಡ್ತಕ್ಕಂಥ ಸಂಬಳ 9,000 ರೂಪಾಯಿ 10,000 ರೂಪಾಯಿ ಅಂತೆ. ಅದು ಸರಿಯಾಗಿ ತಿಂಗಳಲ್ಲಿ 6 ತಿಂಗಳು 3 ತಿಂಗಳು ಒಂದೊಂದು ಸಾರಿ ಕೊಡ್ತಾರೆ. ನಮ್ಮ 4 ಸ್ಟೇಜಿನ ಪರಿಸ್ಥಿತಿ ಯಾವ ಇದಕ್ಕೂ ಬರಬಾರ್ದು ಅನ್ನೋ ಸ್ಥಿತಿಯಲ್ಲಿ ಇದೀವಿ ನಾವು. ಲೇಡೀಸು ಇಬ್ಬರು ಬೈಕಲ್ಲಿ ಬರ್ತಿದ್ದಾರೆ, ಸ್ಕೂಟ್ರಲ್ಲಿ ಬಿದ್ದು ಪಾಪ ಲೇಡೀಸು ಕೆಳಗಡೆ ಬಿದ್ದರು. ಅವರು ಕೆಳಗಡೆ ಓಡಿಸ್ತಿದ್ದವ್ರಿಗೂ ಲೇಟ್ ಆಗಿದೆ. ಅದು ನೈಟ್ ಬಂದವ್ರಿಗಂತೂ ಪಾಪ ಬಂದಿ ಸ್ಪೀಡಲ್ಲೇ ಬರ್ತಾರೆ. ಇಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನ ಓಡಾಡ್ತವ್ರೆ, ಗಾಡಿಗಳು ಓಡಾಡ್ತವೆ. ಜನ ಆ ಕಡೆ ಈ ಕಡೆ ವಯಸ್ಸಾದವರು ಓಡಾಡಬೇಕು. ಇಲ್ಲಿ ಈ ಥರ ರೋಡು ಬಗ್ದುಬಿಟ್ಟು ಇವರು ಈ ಥರ ಮಾಡ್ತಾಯಿದ್ದಾರೆ, ಜನ ಆ ಕಡೆ ಈ ಕಡೆ ಓಡಾಡಿದಾಗೆ. ಆಮೇಲೆ ಈ ಮಧ್ಯೆ ಹಳ್ಳ ಮಾಡಿಟ್ರೆ ಯಾರು ಬಿದ್ದರೆ ಏನು ಮಾಡೋದು? ಇಲ್ಲಿ 3-4 ಆಕ್ಸಿಡೆಂಟ್ ಆಯಿತು, ಯಾರು ಕೇಳೋರು ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಸುಮ್ಮನೆ ನಾವೇ ಮಾತಾಡ್ಕೋಬೇಕು. ಅದ್ರ ಬಗ್ಗೆ ಸುಮ್ಮನೆ ಏನೋ ಇಲ್ಲಿ ಡ್ರೈನೇಜ್ ಹೋಗಿದೆ ಅಂದ್ಬಿಟ್ಟು ತೆಗ್ದಿದ್ದಾರೆ. ಇನ್ನು ಅಲ್ಲೇನೋ ಪೈಪ್ ಹೋಗಿದೆ ಅಂತ ತೆಗ್ದಿದ್ದಾರೆ, ಮುಚ್ಚಿದ್ದಾರೆ, ಹೋಗಿದ್ದಾರೆ. ಗಾಡಿಗಳು ಒಂದು ಹೋಗಂಗಿಲ್ಲ, ಮನುಷ್ಯರು ಓಡಾಡಂಗಿಲ್ಲ. ಎಲ್ಲ ತೊಂದರೆ, ಮಕ್ಕಳು ಮರಿಗೆ ತೊಂದರೆ, ವಯಸ್ಸಾದವ್ರು ನಾವು ಆ ಕಡೆ ಈ ಕಡೆ ಓಡಾಡಬೇಕು. ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಅವರು ಆ ಕಡೆಯವರೇ, ಅವರು ಮೂಡೋದವರು ಯಾರೋ ಅವ್ರ ಕಡೆಯವರೇ. ಹಾಂ, ಮೂಡೋದವರು ಅವರೇ ತೆಗೆದು ಅವರೇ ಇದು ಮಾಡಿರೋದು. ಮಾಡಿದ ಸರಿ ಮಾಡಲಿ, ಅದನ್ನು ಮುಚ್ಚಬೇಕಾ ಬೇಡ ತಾನೆ? ಆ ಹೋಲಿ 1 ದಿನ 2 ದಿನ, ಇದು ತಿಂಗಳಾನಾಯಿತು. ಯಾರು ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ, ಹೇಳಿದ್ರು ಕೇಳ್ತಾ ಇಲ್ಲ. ಬಿಲ್ ಆಗೋ ಗಂಟೆ ಬರ್ತಾರೆ, ನಮಗೆ ಸೈನ್ ಹಾಕಿ ಅಂತಾರೆ. ಇಲ್ಲಿ ಬಂದು ನಿಂತ್ಕೊತಾರೆ, ಸೈನ್ ಹಾಕ್ಸ್ಕೊಳ್ತಾರೆ, ಬಿಲ್ ಆಯ್ತು ಅನ್ಸಂಡು ಓಡೋಯ್ತಾರೆ. ಆಮೇಲೆ ನಾವು ಅವ್ರು ಹುಡ್ಕೋದಲ್ಲಿ ಏನು ಮಾಡ್ತೀರಿ ಸರ್? ಕೆಲಸನೇ ಮಾಡಲ್ಲ. ಈ ಏರಿಯಾ ವಿಜಯನಗರಕ್ಕೆ ಯಾರೂ ಕೇಳೋರಿಲ್ಲ, ಹೇಳೋರಿಲ್ಲ. ಬೀದಿಲಿ ನೋಡಿದ್ರೆ ಕಸ, ಕರೆಕ್ಟಾಗಿ ನೀರಿಲ್ಲ, ವಾಟ್ರ್ ಇಲ್ಲ, ಇದಿಲ್ಲ, ಕರೆಂಟ್ ಇಲ್ಲ. ಬೀದಿ ಲೈಟು ಒಂದೇ ಒಂದು ಬೀದಿ ಲೈಟ್ ಇಲ್ಲ. ನಮ್ಮ ಮನೆ ಹತ್ರ ನಮ್ಮ ಮನೆ ಹತ್ರ ಅಂತಲ್ಲ, ಇಡೀ ಏರಿಯಾದಲ್ಲೇ ಒಂದೇ ಒಂದು ಕೆಲಸಗಳು ಆಗಲ್ಲ. ಹೇಳಿ ಸುಸ್ತಾಗಿ ನಾವೇ ಸುಮ್ಮನೆ ಕೂತ್ಬಿಟ್ಟಿದ್ದೀವಿ. ಆದಂಗಾಯ್ತು, ಹೋಗೋದು ಹೋಯ್ತು ಅಂತ. ಅದೇನು ಪೋಸ್ಟೇಜ್ ಹಿಂಗೆ ಮಾಡ್ತಿರ್ತಾರೆ. ಸೈಟಿನ ಬೆಲೆ ಕೇಳಿದ್ರೆ ಕೋಟಿ, ವ್ಯವಸ್ಥೆಗಳು ಮಾತ್ರ ಇಲ್ಲ. ಕೇಳೋರಿಲ್ಲ, ಹೇಳೋರಿಲ್ಲ. ಏನು ಇದ್ರ ವಿಚಾರನೇ ಅರ್ಥ ಆಯ್ತಲ್ಲ. ಇಲ್ಲಿ ಯಾರು ಬರ್ತಾ ಇಲ್ಲ ಸರ್. ಜಿ ಟಿ ದೇವೇಗೌಡರು ಇರ್ಬೇಕು ಇಲ್ಲಿಗೆ, ಬಟ್ ಅವರು ಇಲ್ಲಿ ಬರ್ತಾ ಇಲ್ಲ. ಇಲ್ಲ, ಈಗ ಅವ್ರ ಬಗ್ಗೆ ತಲೆ ಅದು ಆಗ ಬಂದಿದ್ರು, ಆಗ ಇಲ್ಲಿಗೆ ಬಂದಿದ್ರು. ಇಲ್ಲೇ ಬಂದು ನಾವು ಹೋಗಿದ್ದು. ಹಾಂ, ಗ್ಯಾನಸಿ ಹೋಗಿದ್ದು, ಓಟು ಹಾಕಿದ್ದು. ಈಗ ಮಾತ್ರ ಬರ್ತಾ ಇಲ್ಲ ಅಷ್ಟೇ. ಆ ಟೈಮಿಗೆ ಬಂದಿದ್ರು, ನಾವು ಕರೆದ್ರು ನಾವು ಹೋಗಿದ್ದು. ಈಗ ಸರ್ ಕೇಳಕ್ಕೆ ಹೋದ್ರೆ ನಮ್ಮಲ್ಲ ಆಯ್ತಪ್ಪ ಹೋಗು, ಎಲ್ಲ ಸರಿ ಮಾಡ್ತೀನಿ ಹೋಗು. ಇದು ಸರ್ ಇದು ತೆಗೆದು 2 ತಿಂಗಳು 3 ತಿಂಗಳು ಆಯ್ತಾನ, ಮುಚ್ಚಿಲ್ಲ. ಈಗ ನೋಡಿ ಬಿದ್ದು ಸರ್. ಮನೆ ಇಲ್ಲಿ ನೋಡಿ ಸರ್, ಡ್ರೈನೇಜ್ ಮತ್ತೆ ಹೊಡೆದೋಗ್ಬಿಟ್ಟು ಹೊಸ್ದಾಗಿ ಮಾಡಿರೋದು ನೋಡಿ. ಅದು ಎಲ್ಲ ಮಾಡಿ ಇವ್ರು ಕಲ್ಲು ತಂದು ಹಾಕಿ ಇದು ಮಾಡಿರೋದು. ಯಾರಾದರೂ ಹಳ್ಳಕ್ಕೆ ಬಿದ್ದರೆ ಏನು ಮಾಡೋದು ಸರ್? ಅದು ಹಾಂ, 2 ಕಾರ್ 3 ಕಾರ್ ಬಿದ್ದು ಆಕ್ಸಿಡೆಂಟ್ ಆಯಿತು. 2-3 ಜನ ಬಿದ್ದರು. ಯಾರಿಗೂ ತೊಂದರೆ ಆಗಬಾರ್ದು, ನಮಗೆ ಅಂತಲ್ಲ. ಇದು ಆಸ್ತಿ, ರೋಡು ಎಲ್ಲ ಸಾರ್ವಜನಿಕರ ಆಸ್ತಿ, ನಮ್ದು ಒಬ್ರದಲ್ಲ. ಯಾರಿಗೂ ತೊಂದರೆ ಆಗಬಾರ್ದು ಅಂತ ನಾವು ಹೇಳೋದು. ನಮ್ಮೊಬ್ರಿಗೋಸ್ಕರ ನಾವು ಹೇಳ್ತಾ ಇಲ್ಲ. ಇದು ನಗರಸಭೆ ಮತ್ತು ನಮ್ಮ ಇದು ಈ ಕಡೆ 2 ಕಡೆ ಮಧ್ಯದಲ್ಲಿದೆ ನಗರಸಭೆ. ಎರಡೂ ಕೂಡ ಈ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ. ಅವ್ರು ಮಾಡಲಿ ದೇವರು, ಇವ್ರು ಮಾಡಲಿ ಅಂತ ಅವರು ಬೂಟಗಳಲ್ಲಿ ನೋಡಿ ತೆಗೆದು ಹಾಗೆ ಬಿಡ್ತಾರೆ. ಅವ್ರಿಗೆ ಯಾರು ಲೇಬರು ಕೂಡ ಸರಿಯಾಗಿ ಕೊಡ್ತಾ ಇಲ್ವಂತೆ. ಅವ್ರು ಏನು ಮಾಡ್ತಾರೆ? ನೀರು ಬಿಡೋರು ಅವರೇ ಮಾಡಿ ಅವರೇ ಎಲ್ಲವನ್ನೂ ಕೆಲಸ ಮಾಡೋಕ್ಕಾಗೋದಿಲ್ಲ. ಅವರು ಕೊಡ್ತಕ್ಕಂಥ ಸಂಬಳ 9,000 ರೂಪಾಯಿ 10,000 ರೂಪಾಯಿ ಅಂತೆ. ಅದು ಸರಿಯಾಗಿ ತಿಂಗಳಲ್ಲಿ 6 ತಿಂಗಳು 3 ತಿಂಗಳು ಒಂದೊಂದು ಸಾರಿ ಕೊಡ್ತಾರೆ. ಅವರು ಹಿಂಸೆ ಮಾಡಿ ನಾವು ಕೂಡ ಹೇಳಿ ಆಯುಕ್ತರಿಗೆ ಹೋಗಿ ಅವ್ರ ಹತ್ರ ಚರ್ಚೆ ಮಾಡಿ ಎಲ್ಲ ಮಾಡಿದ್ದೀವಿ. ಆದರೂ ಸರಿಯಾಗಿ ಕೊಡದೇ ಇರೋದ್ರಿಂದ ಅವರಿಗೆ ಲೇಬರ್ ಕೊಡಬೇಕು, ಲೇಬರ್ ಕಳಿಸ್ಕೊಡ್ಬೇಕು. ಅದಕ್ಕಾಗಿ ಒಬ್ಬರು ಕಾಂಟ್ರಾಕ್ಟ್ ಇರ್ತಾರೆ, ಅವನು ಮಾಡಲ್ಲ. ಅವ್ರ ಹತ್ರ ಅಲ್ಲಿ ಕಿರಿಬೇಕು. ಇವ್ರ ಸಂಬಳದಲ್ಲಿ ಯಾರು ತಾವೋ ಈಸ್ಕೊಂಡು ಮಾಡ್ತಾವ್ರೆ. ಎಷ್ಟು ದಿನ ಆಯ್ತು ಸರ್ ಗುಂಡಿ ತೆಗೆದು? ಇದಾಗಲೇ 3-4 ತಿಂಗಳಾಯಿತು. ಈಗ ನೆನ್ನೆ ತೆಗೆದವ್ರು, ಇದು ಮೊದಲೇ ತೆಗೆದವ್ರು. ಈ ಗುಂಡಿ ಪಕ್ಕದಲ್ಲಿ ಪುನಃ ತೆಗೆದಿದ್ದಾರೆ. ಅದೇ ಅಲ್ಲಿ ಪುನಃ UJD ಹೋಗಿದೆ. ಆ UJD ರಿಪೇರಿ ಮಾಡಿದ್ರು ಪುನಃ ಹೋಯ್ತು. ಸರಿಯಾಗಿ ವ್ಯವಸ್ಥೆ ಇಲ್ಲ.
ಅದಕ್ಕೆ ಗಟ್ಟಿಯಾಗಿರೋದು ಹಾಕಬೇಕು. ಮೇಯ್ನ್ ರೋಡು ಚೆನ್ನಾಗಿ ಕಬ್ಬಣ ಹಾಕಿರೋದನ್ನು ಮಾಡಿಸಿ ಸರಿಯಾಗಿ ಹಾಕಬೇಕು. ಎಲ್ಲಿರೋಂಥದ್ದು ಹಾಕಿದ್ರು ಪುನಃ ಅದೇ ರೀತಿ ಆಯಿತು. ಇದೇ ರೀತಿ ತೊಂದರೆ ಅನುಭವಿಸ್ತಾ ಇದ್ದೀವಿ. ಲೈಟ್ ಇಲ್ಲ, ನೀರಿಲ್ಲ, ನಲ್ಲಿಗಳಲ್ಲಿ ಸರಿಯಾಗಿ ನೀರು ಬರೋಲ್ಲ, ಯಾವ ಬೀದಿ ಲೈಟ್ ಇಲ್ಲ, ಎಲ್ಲವೂ ಅದ್ಮಾನ ಎದ್ದೋಗಿದೆ. ಏಷ್ಯಾದಲ್ಲಿ ಅತ್ಯಂತ ದೊಡ್ಡ ಬಡಾವಣೆ ಎಲ್ಲ ಬಡಾವಣೆ ಅಂತ ಹೇಳ್ತಾವ್ರೆ. ಹಾಗೆ ಅದೇ ಹೇಳಿ ನಾವೆಲ್ಲ ಪೇಪರ್ ನೋಡಿ ಹೇಳಿಕೆ ಕೇಳಿ ಮಂಗರಾಗಿ ಬಂದು ಸಿಗಾಕೊಂಡಿದ್ದೀವಿ. ಈಗ ಬಿಟ್ಟೋದ್ರೆ ಸಾಕಪ್ಪ ಅಂತ ಬಿಡೋಂಗೂ ಇಲ್ಲ, ಕಟ್ಕೊಳ್ಳೋಂಗೂ ಇಲ್ಲ. ಒಂದು ಮನೆಗೆ ತೊಗೊಂಡ್ಬಿಟ್ಟಿದ್ದೀವಿ. ವ್ಯವಸ್ಥೆಯಲ್ಲಿ ಚೆನ್ನಾಗಿದೆ ಬಂದ್ರೆ ನೀವು? ಹೌದು, ವ್ಯವಸ್ಥೆ ಚೆನ್ನಾಗಿದೆ ಅಂತ ನಾನು ಶ್ರೀರಂಗಪಟ್ಟಣದಿಂದ ಬಂದದ್ದು. ಒಳ್ಳೆ 4 ಸ್ಟೇಜೇ ಬೇಕು ಅಂತ ಬಂದೆ. ನೋಡಿ ಏನೂ ಇಲ್ಲ ಇಲ್ಲಿ. ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು? ಈಗಾಗಲೇ 8 ವರ್ಷ ಆಯಿತು. ಏನು ಬಸ್ಸದ ವ್ಯವಸ್ಥೆನೂ ಸರಿಯಾಗಿಲ್ಲ. ಈಗೆಲ್ಲ ಸ್ವಲ್ಪ ಪರವಾಗಿಲ್ಲ. ಬಸ್ಗೂ ಶಾಸಕರು ಬರಲ್ವಾ ಇಲ್ಲಿಗೆ? ಜಿ ಟಿ ದೇವೇಗೌಡರು ಬರ್ತಾರೆ, ಆಯಿತು ಮಾಡುವ ಅಂತಾರೆ. ನೆನ್ನೆನೂ ಬಂದಿದ್ರು ಇಲ್ಲಿ ಯಾವುದೋ ಫಂಕ್ಷನ್ಗೆ. ಮಾಡೋಣ ಮಾಡ್ತೀವಿ, ಹೇಳಿದ್ದೀವಿ, ಅಲಾಟ್ಮೆಂಟ್ ಬೇಕು, ದುಡ್ಡಿಲ್ಲ, ಹೀಗೆ ಅಂತ ಹೇಳ್ತಾರೆ, ಹೋಗ್ತಾರೆ. ಈ ಪರಿಸ್ಥಿತಿ ಇದೆ. ನಮ್ಮ 4 ಸ್ಟೇಜಿನ ಪರಿಸ್ಥಿತಿ ಯಾವ ಇದಕ್ಕೂ ಬರಬಾರ್ದು ಅನ್ನೋ ಸ್ಥಿತಿಯಲ್ಲಿ ಇದ್ದೀವಿ ನಾವು. 15 ದಿವಸ ಆಯಿತು ಅದು. ಆ ಕಡೆಯಿಂದ ಗಾಡಿ ಬಂತು ಅಂದ್ರೆ ಇಲ್ಲಿ ಆಕ್ಸಿಡೆಂಟ್ಗಳಾಗ್ತವೆ ಜಾಸ್ತಿ. ಆವಾಗ ಆಲ್ರೆಡಿ ನಿನ್ನ 2 ಆಕ್ಸಿಡೆಂಟ್ ಆಗವೆ. ಕಾರ್ದಾಗಲಿ, ಬಸ್ನಾಗಲಿ, ಮತ್ತು 2 ವೀಲರ್ ಗಾಡಿ ಆಗಲಿ, ಎಲ್ಲ ಇದು ತೊಂದರೆ. ಆಕ್ಸಿಡೆಂಟ್ ಆಗೋಗುತ್ತೆ. ಆ ಕಡೆ ಈ ಕಡೆ ಬರೋಗ ತಿರುಗಿಸೋಕ್ಕಾಗಲ್ಲ. ಗಾಡಿ ತಿರುಗಿಸ್ತು ಅಂದ್ರೆ ಪಿಡ್ಡಾಗಿ ಬೀಳ್ತಾ ಇರ್ತಾರೆ. ಯಾರಿಗೆ ಹೇಳೋದು ಯಾರಿಗೆ ಬಿಡೋದು ಅಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ಹೌಸ್ ಬಿಗಿಂಗ್ನವ್ರು ಯಾರೂ ಸರಿಯಾಗಿ ಇಲ್ಲಿ ಕಸ ಏನೇನು ಯಾವುದೂ ಕ್ಲೀನಿಂಗ್ ಮಾಡಲ್ಲ. ಬರ್ತಾರೆ, ಅವ್ರ ಸೇಫ್ಟಿ ನೋಡ್ಕೊಂಡು ಹೋಗ್ತಿರ್ತಾರೆ. ಇನ್ನೇನು ಮಾಡೋಕ್ಕಿಲ್ಲ ಇಲ್ಲಿ. ದಿನ ಆಯ್ತು ಗುಂಡಿ ತೆಗೆದು ಇಲ್ಲಿ ಗುಂಡಿ ತೆಗೆದು ಒಂದು ವಾರ ಆಯಿತು ಇದು. ಮುಚ್ಚಿಲ್ಲ ಇನ್ನೂ ಮುಚ್ಚೇ ಇಲ್ಲ ಕಣ. ತೆಗೆದಿದ್ದಾರೆ ಗುಂಡಿನ? ಗುಂಡಿ ನೀರಿನ ಪೈಪದು ಏನು ಪೈಪ್ ಲೈನ್ ಮಾಡ್ತೀವಿ ಅಂತ ತೆಗೆದ್ರು. ಮತ್ತು ಒಂದು ವಿಜಿಡಿ ಹೋಗುತ್ತಂದು ಇದು ಮಾಡಿದ್ರು. ಅದು ಸರಿಯಾಗಿ ಮಾಡ್ತಾರೆ, ತೆಗಿತಾರೆ, ಮುಚ್ತಾರೆ. ಅದು ಕ್ಲೀನಾಗಿ ಮುಚ್ಚೋಕ್ಕೂ ಬರೋದಿಲ್ಲ ಅದಕ್ಕೆ. ಸರ್ ಇದು ಒಂದು 6-7 ತಿಂಗಳಿಂದ ಇದೆ ಸರ್. 6-7 ತಿಂಗಳಿಂದ ಗುಂಡಿ ಬಿದ್ದಿದೆ. ಈಗ ಯಾರಾದರೂ ಸ್ವಲ್ಪ ನೋಡಿ ಸ್ವಲ್ಪ ಇದಾಗಿದ್ದವರು ಮುಚ್ಚುತ್ತಾರೆ. ಮಳೆಗಾಲದಲ್ಲಂತೂ ತುಂಬ ಹದಗೆಟ್ಟಿದೆ ಸರ್. ಹೆಚ್ಚು ಕಡಿಮೆ 1-1.5 ಅಡಿ ಅಷ್ಟು ಆಳ ಇದೆ ಸರ್ ಅದು. ಈಗ ನಾವು ಒಂದು ಸಲ ಇದೇ ಥರ ಗೊತ್ತಿರೋರಿಗೆ ಆದರೆ ಇಲ್ಲಿ ವಾಸಿಗಳಿಗೆ ಸ್ವಲ್ಪ ಗೊತ್ತಿದೆ ಸರ್, ಇಲ್ಲಿ ಹಳ್ಳ ಇದೆ ಅಂದ್ಬಿಟ್ಟು ಸೈಡ್ಗೂ ಬರ್ಬೋದು. ಬೇರೆ ಕಡೆಯಿಂದ ಬಂದವರು ಗೊತ್ತಾಗಲ್ಲ ಸರ್. ಬೇರೆ ಕಡೆ ಮಾಮೂಲಿ ರಸ್ತೆ ಚೆನ್ನಾಗಿದೆ ಅಂತ ಬರ್ತಾರೆ, ಆಲದ ಮರ ಬೇರೆ ಇದೆ, ಸೈಡಿಗೆ ಬರ್ಲಿಕ್ಕೆ ಬಂದಾಗ ಹಳ್ಳಕ್ಕೆ ಬೀಳ್ತಾರೆ. ಒಬ್ಬರು ಪಾಪ ನಾವು ಬರ್ತಿದ್ದಂಗೆ ಹಿಂದ್ಗಡೆ ಬರ್ತಾಯಿದ್ದೀವಿ, ಲೇಡೀಸು ಇಬ್ಬರು ಬೈಕಲ್ಲಿ ಬರ್ತಿದ್ದಾರೆ ಸ್ಕೂಟ್ರಲ್ಲಿ. ಬಿದ್ದು ಪಾಪ ಲೇಡೀಸು ಕೆಳಗಡೆ ಬಿದ್ದರು. ಅವರು ಕೆಳಗಡೆ ಓಡಿಸ್ತಿದ್ದವ್ರಿಗೂ ಕಾಲು ಏಟಾಗಿತ್ತು ಸರ್. ಬಿದ್ದು ಪಾಪ ಇಲ್ಲೆಲ್ಲೂ ಇದು ಇಲ್ಲ, ಜಾಗನೂ ಕೂರ್ಲಿಕ್ಕಾಗಲ್ಲ, ಇಕ್ಕಟ್ಟಿದೆ. ತುಂಬ ಪ್ರಾಣಾಪಾಯದಿಂದ ಇದು ಮಾಡ್ತಿದ್ದಾರೆ ಸರ್. ಇಕ್ಕಟ್ಟಿನ ಸ್ಥಿತಿ ಪ್ಲಸ್ ಇದೊಂದು ಹಳ್ಳ, ಅದು ಏನು ಅಂತ ಗೊತ್ತಿಲ್ಲ, ಅದು ಏನಕ್ಕೆ ತೆಗ್ದಿದ್ದಾರೆ ಅಂತ ಗೊತ್ತಿಲ್ಲ. ಅದೊಂದು ಮುಚ್ಚಿ ಇದು ಮಾಡಿದರೆ ಸರ್ ಆಗಲಿಕ್ಕೆ ಅಷ್ಟು ಇದಿಲ್ಲ ಸರ್. ಏನೋ ಇದಿರಬೇಕು ಅನಿಸುತ್ತೆ ನನಗನ್ಸಿದ ಪ್ರಕಾರ. ಅದು ಮ್ಯಾನ್ಯುವಲ್ ಗೊತ್ತಿಲ್ಲ ಸರ್, ಮ್ಯಾನ್ಯುವಲ್ ಇಲ್ಲ ಅನಿಸುತ್ತೆ. ಸಂಬಂಧಪಟ್ಟ ಅಧಿಕಾರಿಗಳು ಅದ್ರ ಕಡೆ ಗಮನಿಸಿದ್ರೆ ಸ್ವಲ್ಪ ಅನುಕೂಲ ಸರ್. ಸರ್ ಇದೇ ರಸ್ತೆಯಲ್ಲಿ ಓಡಾಡ್ತಿರ್ತೀವಿ ಸರ್. ಡೈಲಿ ಒಂದು 4-5 ಸಲ ಅಂತೂ ಓಡಾಡ್ತೀವಿ ಸರ್. ಮನೆ ಇಲ್ಲೇ. ಈಗ ಗೊತ್ತಿಲ್ದಿರೋರಿಗೆ ತೊಂದರೆ ಆಗ್ತಿದೆ ಸರ್. ಅದು ನೈಟ್ ಬಂದವ್ರಿಗಂತೂ ಪಾಪ ಬಂದು ಸ್ಪೀಡಲ್ಲೇ ಬರ್ತಾರೆ. ಹಳ್ಳ ಗೊತ್ತಲ್ಲ ಸರ್. ಲೈಟ್ ಕತ್ಲೆ ಇದೆ ಸರ್. ಇದು ಲೈಟ್ ಇಲ್ಲಿ ಅಷ್ಟು ಬರ್ತಿಲ್ಲ, ಅಷ್ಟು ಬೇಗ ಗೊತ್ತಾಗಲ್ಲ ಸರ್.